ರಾಯಚೂರಿನಲ್ಲಿ ನಿನ್ನೆ ರಾತ್ರಿಯಿಂದ ಭಾರಿ ಮಳೆ ಸುರಿದಿದೆ. ಭಾರಿ ಮಳೆಗೆ ಮೊಸಳೆ ಒಂದು ಮಾವಿನಕೆರೆಯಲ್ಲಿ ಪ್ರತ್ಯಕ್ಷ ಆಗಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ನಾವಿವತ್ತು ರಾಯಚೂರು ನಗರದ ಮಾವಿನಕೆರೆ ಬಳಿ ಇದ್ದೇವೆ. ನೀವೇನು ನೋಡ್ತಾ ಇದ್ದೀರಲ್ಲ, ಮಾವಿನಕೆರೆ ರಾಯಚೂರು ನಗರದ ಕೇಂದ್ರ ಭಾಗದಲ್ಲಿರುವಂಥ ಕೆರೆ, ಜನವಸತಿ ಪ್ರದೇಶದ ಹತ್ತಿರವೇ ಇರುವಂಥ ಮಾವಿನಕೆರೆಯಲ್ಲಿ ಏಕಾಏಕಿ ಮೊಸಳೆ ಒಂದು ಪ್ರತ್ಯಕ್ಷ ಆಗಿದೆ. ಹೀಗಾಗಿ ನಿವಾಸಿಗಳೆಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಮೊಸಳೆ ಪ್ರತ್ಯಕ್ಷ ಆಗಿದೆ ಮಾವಿನಕೆರೆಯಲ್ಲಿ ಅಂದ ತಕ್ಷಣ ಮೊಸಳೆಯನ್ನು ನೋಡಲಿಕ್ಕೆ ಮುಗಿಬಿದ್ದು ಜನಗಳು ಮಾವಿನಕೆರೆ ಹತ್ತ ಧಾವಿಸಿಕೊಂಡು ಬರ್ತಾ ಇರುವಂಥ ದೃಶ್ಯಗಳನ್ನು ತಾವು ನೋಡ್ಬೋದಾಗಿದೆ. ಒಂದು ಕಡೆ ಆತಂಕ ಇದ್ದರೆ ಇನ್ನೊಂದು ಕಡೆ ಕುತೂಹಲದಿಂದ ಮೊಸಳೆ ಎಲ್ಲಿದೆ ಅನ್ನೋದು ಕೆರೆಯಲ್ಲಿ ಹುಡುಕ್ತಾ ಇದ್ದಾರೆ. ಸೊ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಮಾಹಿತಿ ತಿಳಿದ ತಕ್ಷಣವೇ ಮಾವಿನಕೆರೆ ಹತ್ರ ಬರ್ತಾರೆ. ಮಾವಿನಕೆರೆ ಹತ್ರ ಬಂದು ಮೊಸಳೆ ಎಲ್ಲಿದೆ, ಯಾವಾಗ ಬಂತು, ಏನು ಎತ್ತ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರಿಂದ ಕಲೆ ಹಾಕ್ತಾ ಇದ್ದಾರೆ. ಮತ್ತು ಸ್ಥಳೀಯ ಪೊಲೀಸರು ಕೂಡ ಬಂದಿದ್ದಾರೆ. ಜನಗಳು ಯಾರೂ ಕೂಡ ಈ ಕಡೆ ಬರಬಾರ್ದು, ಮೊಸಳೆಯಿಂದ ಅಪಾಯ ಇದೆ ಅನ್ನುವಂಥ ಎಚ್ಚರಿಕೆ ಬೋರ್ಡ್ ಕೂಡ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡು ಬಂದು ಇಲ್ಲಿ ಅಳವಡಿಕೆಯನ್ನು ಮಾಡಿದ್ದಾರೆ. ಮತ್ತು ಮೊಸಳೆಯನ್ನು ಯಾವ ರೀತಿಯಾಗಿ ಸೆರೆ ಹಿಡಿಬೇಕು ಅನ್ನೋ ಕುರಿತಂತೆ ಕೂಡ ಮೇಲಾಧಿಕಾರಿಗಳಿಗೆ ಇಂದ ಮಾಹಿತಿಯನ್ನು ಪಡೆದಿದ್ದಾರೆ. ಈಗ ನೀವೇನು ನೋಡ್ತಾ ಇದ್ದೀರಿ, ಯಾರೂ ಕೂಡ ಮಾವಿನಕೆರೆಗೆ ಇಳಿಬಾರ್ದು, ನೀರಿನಲ್ಲಿ ಇಳಿಯದಂತೆ ಜಾಗೃತಿಯಾದಂಥ ಒಂದು ಸೂಚನಾ ಫಲಕವನ್ನು ಹಾಕಿರುವಂಥದ್ದು ತಾವು ಕಾಣಬಹುದಾಗಿದೆ. ಈ ಕುರಿತು ಮಾತಾಡಲಿಕ್ಕೆ ನನ್ನ ಜೊತೆ ಅರಣ್ಯ ಅಧಿಕಾರಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಏನೆಲ್ಲ ಕಾರ್ಯಾಚರಣೆ ಮಾಡ್ಬೋದು ಮತ್ತು ಮೊಸಳೆ ಯಾವಾಗ ಪ್ರತ್ಯಕ್ಷ ಆಯಿತು ಅನ್ನೋ ಕುರಿತಂತೆ ಮಾತಾಡ್ತಾರೆ. ಸರ್, ಈಗ ಮಾವಿನಕೆರೆಯಲ್ಲಿ ಮೊಸಳೆ ಇರಲಿಲ್ಲ, ಜನವಸತಿ ಪ್ರದೇಶದಲ್ಲಿರುವಂಥ ಈ ಒಂದು ಮಾವಿನಕೆರೆಗೆ ಮೊಸಳೆ ಎಲ್ಲಿಂದ ಬಂತು, ಯಾವಾಗ ಬಂತು ಸರ್? ನಮಗೆ ಇವತ್ತು ಬೆಳಿಗ್ಗೆ ಸ್ಥಳೀಯರಿಂದ ನಮಗೆ ಇನ್ಫಾರ್ಮೇಷನ್ ಬಂತು. ಒಂದು ಕೂಡಲೇ ಬಂದು ನೋಡಿದೆ, ಒಂದು ಮೊಸಳೆ ಇತ್ತು 4-5 ತಿಂಗಳ ಹಿಂದಿಂದು, 4 ತಿಂಗಳು ಆಗ್ಬೋದು ಮೋಸ್ಟ್ಲಿ. ಸಣ್ಣ ಪ್ರಮಾಣದ ಮೊಸಳೆ ಅದು. ಬಟ್ ಈಗ ಅದನ್ನು ಹಿಡಿದು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ನಮ್ಮ ಮೇಲಾಧಿಕಾರಿಗಳ ಪರ್ಮಿಷನ್ ಹೇಳಿದ್ದೇವೆ. ಅವರು ನೀವು ಶಿಫ್ಟ್ ಮಾಡಲಿಕ್ಕೆ ಅವರು ಒಪ್ಪಿದ್ದಾರೆ. ಅದು ಕಾರ್ಯಾಚರಣೆ ಮಾಡ್ತಿದ್ದೇವೆ. ನಮ್ಮ ಮತ್ತು ಈ ನಗರಸಭೆ ಇದ್ದಾರೆ, ಪೊಲೀಸ್ ಇಲಾಖೆಯವರಿದ್ದಾರೆ, ಜಂಟಿಯಾಗಿ ಎಲ್ಲ ಒಂದು ಯಾವ ರೀತಿ ನಾವು ಅದನ್ನು ಶಿಫ್ಟ್ ಮಾಡಬೇಕು ಆ ರೀತಿಯಲ್ಲಿ ನಾವು ಸುರಕ್ಷಿತವಾಗಿ ಶಿಫ್ಟ್ ಮಾಡಿ. ಅಲ್ಲ, ಈ ಹಿಂದೆ ಕೂಡ ಏನು ಮೊಸಳೆ ಇತ್ತ ಸರ್? ಇಲ್ಲೇನಾದರೂ ಆ ರೀತಿ ಏನಾದರೂ ಮಾಹಿತಿ ತಮ್ಮ ಗಮನಕ್ಕಿತ್ತ? ಸ್ಥಳೀಯರು ಏನಾದರೂ ಈ ಬಗ್ಗೆ ಮೊಸಳೆ ಇರೋದ್ರ ಬಗ್ಗೆ ತಮ್ಮ ಗಮನಕ್ಕೆ ಏನಾದರೂ ಮಾಹಿತಿ ತಿಳಿಸಿದ್ರಾ? ಇಲ್ಲ ಸರ್, ಇದು ಫಸ್ಟ್ ಟೈಮ್. ಇದು ನಮಗೆ ಹೇಳಿರೋದು ಇದು ಫಸ್ಟ್ ಟೈಮು. ಹೇಳಿದ ಕೂಡಲೇ ಬಂದಿದ್ದೇವೆ. ಹಿಂದೆ ಅಂತ ಇಲ್ಲಿ ಮೊಸಳೆ ಇರೋ ಬಗ್ಗೆ ಯಾವುದು ಸಹ ಕಂಪ್ಲೇಂಟ್ ಆಗಲಿ, ಯಾವುದೇ ಮಾಹಿತಿ ಆಗಲಿ ಬಂದಿಲ್ಲ ಇಲ್ಲಿವರೆಗೆ. ಅಲ್ಲ, ಈಗ ನಿನ್ನೆ ರಾತ್ರಿ ಇಡೀ ಮಳೆ ಸುರಿದಿದೆ ಸರ್. ರಾತ್ರಿ ಮಳೆಗೆ ಎಲ್ಲಿಂದಾದ್ರೂ ಮೇಲ್ಭಾಗದ ಕೆರೆಯಿಂದ ಏನಾದರೂ ಮೊಸಳೆ ಬಂದಿರೋವಂಥ ಸಾಧ್ಯತೆ ಇದೆಯಾ ಸರ್? ಇಲ್ಲ, ಈ ಬಗ್ಗೆ ಪರಿಶೀಲನೆ ಮಾಡಿ ಹೇಳ್ತೀವಿ ನಾವು, ಯಾವ ರೀತಿ ಬಂದಿರ್ಬೋದು ಏನಂತ ನೋಡ್ತೀವಿ. ಆ ಸ್ಥಳ ಪರಿಶೀಲನೆ ಮಾಡಿದ ನಂತರ ಈ ಬಗ್ಗೆ ಹೇಳ್ಬೋದು ನಾವು. ಅಲ್ಲ, ಇಷ್ಟು ದೊಡ್ಡ ವಿಸ್ತೀರ್ಣ ಹೊಂದಿರುವಂಥ ಮಾವಿನಕೆರೆ ಇದೆ ಸರ್. ಇದನ್ನು ಮೊಸಳೆಯನ್ನು ಸೆರೆ ಹಿಡಲಿಕ್ಕೆ ನೀವೇನೇನು ಮಾಡ್ಕೊಂಡಿದ್ದೀರಾ, ಪ್ಲ್ಯಾನ್ ಏನು ಹಾಕ್ಕೊಂಡಿದ್ದೀರಾ? ಈಗ ಏನಿಲ್ಲ ಸರ್, ಈಗ ಒಂದು ಕೆರೆ ಇರೋದ್ರಿಂದ ನಮ್ಮ ಸ್ವಲ್ಪ ಮೀನುಗಾರರು, ಇಲ್ಲಿನ ಸ್ಥಳೀಯವಾಗಿ ಏನಿದ್ದಾರೆ ಮೀನುಗಾರರಿದ್ದಾರೆ, ಅವ್ರಿಗೂ ಹೇಳಿದ್ದೇವೆ. ಅವರು ಒಂದು ಅವೆಲ್ಲ ಸಾಮಗ್ರಿಗಳ ಸಮೇತ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ. ಈಗ ಬಂದ ನಂತರ ಅದನ್ನು ಯಾವ ರೀತಿಯಾಗಿ ನಾವು ಇದನ್ನು ಸೆರೆ ಹಿಡಿಬೇಕು ಆ ಪ್ಲ್ಯಾನ್ ಪ್ರಕಾರ ಮಾಡ್ತೇವೆ. ಮತ್ತೇನಂದರೆ ತಮ್ಮಲ್ಲಿ ಸ್ವಲ್ಪ ಸಾರ್ವಜನಿಕರೆಲ್ಲ ಹೆಚ್ಚು ಬರ್ತಾರೆ, ತಾವೆಲ್ಲ ಇದ್ದರೆ ಅದಕ್ಕೋಸ್ಕರನೇ ಸ್ವಲ್ಪ ಸೈಲೆಂಟಾಗಿ ಅದನ್ನ, ಯಾಕೆ ಒಂದೇ ಸಲಕ್ಕೆ ನಾವು ಇಡ್ಲಿಕ್ಕಾಗಲ್ಲ ಡೈರೆಕ್ಟಾಗಿ. ಅದೊಂದು ಪದ್ಧತಿ ಪ್ರಕಾರ ಮತ್ತು ಅದಕ್ಕೂ ತೊಂದರೆ ಆಗಲಾರ್ದಂಗೆ ಅದನ್ನು ಸುರಕ್ಷಿತವಾಗಿ ನಾವು ಹಿಡಿದು ಸುರಕ್ಷಿತವಾಗಿ ಶಿಫ್ಟ್ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಿದ್ದೇವೆ ಸರ್. ಈಗ ಸಾರ್ವಜನಿಕರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ ಜನವಸತಿ ಪ್ರದೇಶದಲ್ಲಿ ಈ ಮೊಸಳೆ ಪ್ರತ್ಯಕ್ಷ ಆಗಿದ್ದರಿಂದ. ಇಲ್ಲ, ಮೊಸಳೆಯಿಂದೇನೋ ಅಂತ ಇದು ದೊಡ್ಡ ಗಾತ್ರದ ಮೊಸಳೆ ಏನಲ್ಲ, ಇದರಿಂದೇನೋ ಎಫೆಕ್ಟೇನು ಆಗುವಂಥದ್ದು ಏನಿಲ್ಲ. ಬಟ್ ಮೊಸಳೆ ಅಂದ ಕೂಡಲೇ ಎಲ್ರಿಗೂ ಭಯಭೀತ ಆಗ್ತದೆ. ಬಟ್ ಇದನ್ನು ನಾವು ಬೇರೆ ಕಡೆ ಸ್ಥಳಾಂತರ ಮಾಡಿ ಅವರಿಗಿರ್ತಕ್ಕಂಥ ಒಂದು ಏನು ತೊಂದರೆ ಇದೆಯಲ್ಲ ಅದನ್ನು ನಿವಾರಣೆ ಮಾಡ್ತೇವೆ. ಇದಿಷ್ಟು ಅರಣ್ಯ ಅಧಿಕಾರಿಗಳಾದಂಥ ರಾಜಶೇಖರ್ ನಾಯ್ಕ ಅವರು ಹೇಳುವಂಥ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.